ಎಸ್ ಮಚ್ಚ ಹಿಡಿದು ರೀಲ್ಸ್ ಮಾಡಿ ಅಂಧರಾಗಿರುವಂತಹ ಇಬ್ಬರು ನಟರ ಬೇಲ್ ಭವಿಷ್ಯ ಏನಾಗುತ್ತೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅದು ಗೊತ್ತಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ರಜತ್ ವಿನಯ್ ಕೋರ್ಟ್ಗೆ ಹಾಜರಾಗ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಟಿದ್ದಾರೆ ರಜತ್ ವಿನಯ್. ಇಬ್ಬರನ್ನು ಕೂಡ ಜೈಲಿನಿಂದ ಕರೆತರ್ತಾ ಇದ್ದಾರೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಖಾಕಿ ಪಡೆ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಿ ನಂತರ ಅವರನ್ನ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ರೀಲ್ಸ್ ಮಾಡೋದಕ್ಕೆ ಹೋಗಿ ಅಲ್ಲಿ ಮಚ್ಚು ಲಾಂಗು ಪ್ರದರ್ಶನ ಮಾಡಿ ಅದರ ಪರಿಣಾಮವಾಗಿ ಜೈಲು ಪಾಲಾಗಿದ್ರು ಇಬ್ರು. 1 ದಿನಗಳ ಜೈಲು ಪಾಲಾದಂತಹ ರಜತ್ ವಿನಯ್ ಈಗ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳಲಾಗತ್ತಾ ಅಥವಾ ಮತ್ತೆ ಜೈಲು ಪಾಲಾಗ್ತಾರಾ ಇಲ್ಲವೇ ಬೇಲ್ ಸಿಗತ್ತಾ? ಈ ಕುತೂಹಲಕ್ಕೆ ಇನ್ನೇನು ಕೆಲವೇ ಹೊತ್ತಲ್ಲಿ ಉತ್ತರ ಸಿಗತ್ತೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಟಿರುವಂತಹ ರಜತ್ ವಿನಯ್ ಆ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಜೈಲಿನಿಂದ ಇಬ್ಬರನ್ನ ಕರೆತರ್ತಾ ಇದ್ದಾರೆ ಬಸವೇಶ್ವರ ನಗರ ಖಾಕಿ ಪಡೆ. ಇಬ್ರು ರೀಲ್ಸ್ ಮಾಡಿ ನಂತರ ಅದರ ಬಗ್ಗೆ ಮಾಹಿತಿ ಕೇಳಿದಾಗ ಇಲ್ಲ ನಾವು ರಿಯಲ್ ಆದಂತಹ ಅಸ್ತ್ರವನ್ನೇನು ಪ್ರಯೋಗಿಸಿಲ್ಲ, ಅಲ್ಲಿ ಫೈಬರ್ ಮಚ್ಚನ್ನ ಬಳಸಿದ್ವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಪರಿಶೀಲಿಸಿದಾಗ ಅನುಮಾನ ಬಂದ ಹಿನ್ನೆಲೆಯಲ್ಲಿ ಮತ್ತೆ ಅವರನ್ನ ವಶಕ್ಕೆ ಪಡೆದಂತಹ ಖಾಕಿ ಪಡೆ ಕೋರ್ಟ್ಗೆ ಹಾಜರುಪಡಿಸಿದಾಗ ನ್ಯಾಯಾಂಗ ಬಂಧನ ವಿಧಿಸಿತ್ತು ಕೋರ್ಟ್ 1 ದಿನಗಳ ಕಾಲ. ಈಗ ಮುಂದೇನಾಗತ್ತೆ ಕುತೂಹಲ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಗಳ ಈಗ ಸಂಪರ್ಕದಲ್ಲಿದ್ದಾರೆ. ಮಂಗಳ, ಮಚ್ಚು ಪ್ರದರ್ಶನ ಮಾಡಿ ಇಬ್ರು ನಟರು ಏನು ಅಂಧರಾಗಿದ್ರು, ಈಗ ಅವರ ಬೇಲ್ ಭವಿಷ್ಯ ಏನು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಎಲ್ಲಿಗೆ ಬಂದಿದೆ? ಈಗ ಹೊರಟಿದಾರಾ? ಸದ್ಯದ ಅಪ್ಡೇಟ್ಸ್ ಏನು ಲಭ್ಯ ಆಗ್ತಾ ಇದೆ? ಪ್ರತಿಮಾ, ನಿನ್ನೆ ಮಧ್ಯರಾತ್ರಿ ಅವರಿಬ್ಬರನ್ನ ನಾಗರಬಾವಿ ಅಕ್ಷಯ ಸ್ಟುಡಿಯೋಗೆ ಕರ್ಕೊಂಡೋಗಿ ಮಹಾಜರು ಮಾಡಿದ ನಂತರ ಏನು ಮಚ್ಚು ರಿಕವರಿ ಆಗಲ್ಲ, ಅದಾದ ನಂತರ ಅವರು ಮೆಡಿಕಲ್ ಚೆಕಪ್ಗೆ ಕರ್ಕೊಂಡೋಗಿ ಅದಾದ ನಂತರ ಕೋರ್ಟ್ ಮುಂದೆ ಅಂದ್ರೆ ನ್ಯಾಯಮೂರ್ತಿಗಳ ಮುಂದೆ ಅವರಿಬ್ಬರನ್ನ ಪ್ರೊಡ್ಯೂಸ್ ಮಾಡಿ ಅದಾದ ನಂತರ ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡೋಗಿ ಬಿಟ್ಟು ಬರಲಾಗಿತ್ತು. ಅಂದ್ರೆ 1 ದಿನಗಳ ಕಾಲ ಅವರಿಬ್ಬರಿಗೆ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿತ್ತು. ಸೊ ಹೀಗಾಗಿ ಅವರು ಇಬ್ಬರನ್ನ ನಿನ್ನೆ ಮಧ್ಯರಾತ್ರಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಗಿತ್ತು. ಸೊ ಇದೀಗ ಮತ್ತೆ ಇವತ್ತು ಕೋರ್ಟ್ ನಲ್ಲಿ ಅವರಿಬ್ಬರನ್ನ ಹಾಜರುಪಡಿಸಲಾಗುತ್ತೆ. ಇನ್ನೇನು ಅವರು ಪರಪ್ಪನ ಅಗ್ರಹಾರದಿಂದ ಹೊರಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ನಗರದಲ್ಲಿರುವ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅವರಿಬ್ಬರನ್ನ ನ್ಯಾಯಮೂರ್ತಿಗಳ ಮುಂದೆ ಪ್ರೊಡ್ಯೂಸ್ ಮಾಡಲಿರುವಂತದ್ದು. ಸೊ ಅದಾದ ನಂತರ ಗೊತ್ತಾಗುತ್ತೆ ಅವರಿಬ್ರಿಗೆ ಏನಂದ್ರೆ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಮತ್ತೆ ಒಳಗಾಗ್ತಾರ ಅವರಿಬ್ರು, ಅದರ್ವೈಸ್ ಏನಾದ್ರು ಅವರಿಬ್ರಿಗೂ ಬೇಲ್ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇನ್ನು ಮಚ್ಚು ಸಿಗದೆ ಇರೋದ ಕಾರಣಕ್ಕೆ ಬಸವೇಶ್ವರ ನಗರ ಪೊಲೀಸರು ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಯಾಕಂದ್ರೆ ಇಲ್ಲಿ ಅವರು ಸಾಕ್ಷ್ಯ ನಾಶವನ್ನ ಮಾಡಿರೋದಕ್ಕಾಗಿನೇ ಇವತ್ತು ಅವರು ಜೈಲ್ ಪಾಲಾಗಿರುವಂತದ್ದು. ಸೊ ಹೀಗಾಗಿ ಮಚ್ಚು ರಿಕವರಿ ಆಗೋವರೆಗೂ ಅವರಿಬ್ಬರನ್ನ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾರ. ಅದರ್ವೈಸ್ ಏನಾದ್ರೂ ಇದು ಅಷ್ಟೊಂದು ದೊಡ್ಡ ಇದು ಅಪರಾಧ ಏನಲ್ಲ ಅಂತ ಹೇಳ್ಬಿಟ್ಟು ನ್ಯಾಯಮೂರ್ತಿಗಳು ಏನಾದ್ರು ಅವರಿಬ್ರಿಗೆ ಬೇಲ್ ಗ್ರಾಂಟ್ ಮಾಡ್ತಾರ ಅನ್ನೋದು ಸದ್ಯಕ್ಕೆ ಕಾದ್ ನೋಡ್ಬೇಕು. ಆದ್ರೆ ಈ ತರದ ಒಂದು ಪ್ರಕರಣಗಳಲ್ಲಿ ಮುಖ್ಯವಾಗಿ ಏನಿದೆ ಅದನ್ನ ಕೋರ್ಟ್ ಅಂದ್ರೆ ಲೈಕ್ ಕನ್ಸಿಡರ್ ಮಾಡುತ್ತೆ. ಇನ್ನು ಸಿಗೋವರೆಗೂ ಕಸ್ಟಡಿಗೆ ಕೊಡ್ಬೋದು ಪ್ರತಿಮಾ ಅವರನ್ನ. ಥ್ಯಾಂಕ್ ಯು ಮಂಗಳ ತಮ್ಮ ಮಾಹಿತಿಗೆ.